ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಬೇಕಂತ ಬಹಳ ತಪ್ಪು ಮಾಡ್ತೇವೆ. ಅದೇ ತಪ್ಪಿನಿಂದ ನಮಗೆ ಫ್ಯೂಚರಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ಹಾಗೆಯ ಇವತ್ತಿನ ಸ್ಟೋರಿ, ಒಬ್ಬ ಸ್ಟೂಡೆಂಟ್ ಅಂದು ಅವನಿಗೆ ಇಂಜಿನಿಯರ್ ಮಾಡ್ಬೇಕಂತ ಬಹಳ ಮನಸ್ಸಿದೆ. ಆದ್ರೆ ಅವನಿಗೆ CET ಎಕ್ಸಾಮ್ ಕಟ್ಟಬೇಕಾಗಿತ್ತು. ಅವನು CET ಎಕ್ಸಾಮ್ಗೋಸ್ಕರ ಬೇರೆ ಊರಿಗೆ ಹೋಗಿದ್ದ. ಆದ್ರೆ ಅವನಿಗೆ ಒಂದು ದಿನ ಸ್ಟೇ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವನು ಬಹಳ ರೂಮ್ ನೋಡ್ತಾನೆ. ಬಹಳಷ್ಟು ರೂಮಿನ ರೆಂಟ್ ಬಹಳ ಹೆಚ್ಚಿತ್ತು. ಆದ್ರೆ ಅವನಿಗೆ ಒಂದು ರೂಮ್ ಸಿಗತ್ತೆ. ಆ ರೂಮಿನ ರೆಂಟ್ ಬಹಳ ಕಡಿಮೆ ಇತ್ತು. ಆ ರೂಮಿಗೆ ಒಳಗೆ ಹೋಗ್ತಾನೆ ಮತ್ ನೋಡ್ತಾನೆ, ಮಲಗಲಿಕ್ಕೆ ಬೆಡ್ ಇತ್ತು, ಮೇಲೆ ಫ್ಯಾನ್ ಇತ್ತು, ಓದ್ಲಿಕ್ಕೆ ಟೇಬಲ್ ಇತ್ತು ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಇತ್ತು. ಇದೆಲ್ಲ ನೋಡಿ ಅವನು ಖುಷಿ ಪಡ್ತಾನೆ ಮತ್ತೆ ಅದೇ ರೂಮ್ ಅನ್ನು ಸೆಲೆಕ್ಟ್ ಮಾಡ್ತಾನೆ. ಬಟ್ ಇವನು ಮಾಡಿರುವಂತ ತಪ್ಪು ಇದೆ. ಇವನ್ ತಪ್ಪೇನಂದ್ರೆ, ಇವನು ಆ ರೂಮಿನ ಪಾಸ್ಟ್ ಕೇಳದೆಯ ಈ ರೂಮ್ ಅನ್ನು ರೆಂಟ್ ಅಲ್ಲಿ ತಕೊಂಡ್ಬಿಟ್ಟಿದ್ದ. ಅವನು ತುಂಬಾ ಖುಷಿಯಲ್ಲಿದ್ದ, ಯಾಕಂದ್ರೆ ಕಡಿಮೆ ಬೆಲೆದಲ್ಲಿ ನನಗೆ ಬೆಸ್ಟ್ ರೂಮ್ ಸಿಕ್ಕಿದೆ ಅಂತ. ಆದ್ರೆ ಅವನಿಗೇನು ಗೊತ್ತಿತ್ತು, ಈ ದಿನ ಒಂದು ಲಾಸ್ಟ್ ದಿನ ಆಗ್ಬಹುದಿತ್ತಂತ. ಸಂಜೆವರೆಗೆ ಅವನು ಖುಷಿಯಲ್ಲಿದ್ದ, ಆರಾಮಲ್ಲಿದ್ದ, ಓದ್ತಿದ್ದ. ಅವನು ಮನ್ಸು ಮಾಡ್ತಾನೆ, ಇವತ್ತೇನಾದರೂ ಆಗಲಿ, ಎಷ್ಟು ರಾತ್ರಿಯಲ್ಲೂ ಆಗಲಿ, ನಾನು ಪೂರ ಓದ್ಕೊಂಡು ಆ ಚಾಪ್ಟರನ್ನು ಕಂಪ್ಲೀಟ್ ಮಾಡಲೇಬೇಕಂತ ಮನ್ಸು ಮಾಡ್ತಾನೆ. ರೂಮ್ ಓನರು ಇವನಿಗೊಂದು ಮಾತು ಹೇಳಿದ್ದ, ಏನಾದರೂ ಆಗಲಿ ಈ ವಿಂಡೋ ಯಾವತ್ತೂ ಓಪನ್ ಮಾಡಬೇಡ ಅಂತ. ಬಹಳಷ್ಟು ಟೈಮ್ ಕಳೀತು. ಈಗ 11:30 ಆಗಿಬಿಟ್ಟಿತ್ತು. ಅವನಿಗೆ ಆ ವಿಂಡೋದಿಂದ ತನ್ನ ಓನರ್ ಕರೆದಂಗೆ ಆಗತ್ತೆ. ಅದಕ್ಕೋಸ್ಕರ ಅವನು ಆ ವಿಂಡೋನ ಓಪನ್ ಮಾಡ್ತಾನೆ. ಓಪನ್ ಮಾಡೋದು ನೋಡ್ತಾನೆ, ಯಾರಿಲ್ಲ ಅಲ್ಲೇ. ಮತ್ತೆ ಪೂರ ಕತ್ಲಾಗ್ಬಿಟ್ಟಿತ್ತು. ಹಾಗೆ ಅವನು ಆ ವಿಂಡೋವನ್ನು ಕ್ಲೋಸ್ ಮಾಡ್ತಾನೆ. ಹಾಗೆಯ ಸ್ಟಡಿ ಮಾಡ್ಬೇಕಂತ ತನ್ನ ಬೇಡಿಗೆ ಹೋಗಿ ಕುತ್ಕೊಳ್ತಾನೆ. ಸ್ಟಡಿ ಮಾಡ್ತಾ ಮಾಡ್ತಾ ಅವನಿಗೆ ಆಗತ್ತೆ, ಅವನು ಬಾತ್ರೂಮಲ್ಲಿ ಯಾರಾದರೂ ನಳ ಸ್ಟಾರ್ಟ್ ಮಾಡಿದ್ದಾರಂತ. ಆ ನಳದಿಂದ ನೀರು ಕೆಳಗೆ ಬೀಳ್ತಾ ಇದೆ. ಅವನು ಹೋಗಿ ನೋಡ್ತಾನೆ, ಆದ್ರೂ ಆ ನಳ ಒನೇ ಇರುತ್ತೆ. ಅವನಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ನಾನು ಈ ರೂಮಲ್ಲಿ ಒಬ್ಬನಿದ್ದೇನೆ ಮತ್ತು ಬಾತ್ರೂಮಿಗೆ ಹೋಗಿಲ್ಲ, ಆದ್ರೂ ಈ ನಳ ಹೆಂಗೆ ಸ್ಟಾರ್ಟ್ ಆಯ್ತಪ್ಪ ಅಂತ. ಆದ್ರೂ ಅವ ನೆಗ್ಲೆಕ್ಟ್ ಮಾಡ್ತಾನೆ ಮತ್ತೆ ಹಾಗೆ ಬೆಡ್ಡಲ್ಲಿ ಕುತ್ಕೊಳ್ತಾನೆ. ಅವನು ನೋಡ್ತಾನೆ, ಅವನ ಮೇನ್ ಡೋರಿಂದ ರೂಮ್ ಓನರ್ ಅವನಿಗೆ ಕರಿತಿರುವುದು. ಹೋಗ್ತಾನೆ ಮತ್ತು ಮೇನ್ ಡೋರ್ ಓಪನ್ ಮಾಡ್ತಾನೆ. ಅವ ನೋಡ್ತಾನೆ, ಅಲ್ಲಿ ಯಾರೆಲ್ಲ ಆಗಿದ್ರು. ಆದ್ರೂ ಅವನು ತನ್ನ ಮೇನ್ ಡೋರನ್ನು ಕ್ಲೋಸ್ ಮಾಡ್ತಾನೆ. ಹಾಗೆ ಸ್ಟಡಿ ಮಾಡ್ಲಿಕ್ಕೆ ಕೂತ್ಕೊಳ್ತಾನೆ. ಹಾಗೆಯ 2 ನಿಮಿಷ ನಂತರ ಅವನು ಬೆಡ್ನಲ್ಲಿ ಸ್ಟಡಿ ಮಾಡ್ತಿದ್ದ. ಆದ್ರೆ ಅವನಿಗೆ ಹೆಂಗೆ ಆಗುತ್ತೆ, ಬೆಡ್ ಕೆಳಗೆ ಯಾರಾದ್ರೂ ಇದ್ದಾರೆ, ಅವ್ರು ನನಗೆ ಕರಿತಿದ್ದಾರೆ ಅಂತ. ಅವನು ಜಸ್ಟ್ ಬಗ್ಗಿ ನೋಡ್ತಾನೆ, ಆದ್ರೆ ಅಲ್ಲಿ ಯಾರಿಲ್ಲ ಆಗಿದ್ರು. ಹಾಗೆ ಇವನಿಗೆ ಬಹಳ ವಿಚಿತ್ರ ಅನ್ಸುತ್ತೆ. ಇದೆಲ್ಲ ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಅದಕ್ಕಾಗಿ ಅವನು ತನ್ನ ಹೆಡ್ಫೋನ್ ಅನ್ನು ಕನೆಕ್ಟ್ ಮಾಡಿ ಸಾಂಗ್ ಕೇಳ್ತಾ ಕೇಳ್ತಾ ಸ್ಟಡಿ ಟೇಬಲ್ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾ ಇದ್ದ. ಆವಾಗ ಅವನಿಗೆ ಅನ್ಸುತ್ತೆ, ಯಾರಾದ್ರೂ ನನಗೆ ಹೊರಗಿಂದ ಕರಿತಿದ್ದಾರೆ ಅಂತ. ಯಾವಾಗ ಅವ ಹೆಡ್ಫೋನ್ ಸ್ವಲ್ಪ ಸ್ಯಾಡ್ ಆಗ್ತಾನೋ, ಆವಾಜ್ ಕಡಿಮೆ ಆಗ್ಬಿಟ್ಟಿತ್ತು. ಕೆಲವು ನಿಮಿಷ ನಂತರ ತನಗೆ ನಿದ್ದೆ ಬರ್ತಾ ಇದೆ ಅಂತ ಅವನು ವಾಶ್ರೂಮಿಗೆ ಹೋಗ್ತಾನೆ ಮತ್ತು ಡೋರ್ ಲಾಕ್ ಆಗ್ತಾನೆ. ಮುಖ ತೊಳಿತಾ ಅವನಿಗೆ ರೂಮಿಂದ ಆವಾಜ್ ಬರುತ್ತೆ. ಯಾರೊಂದು ಒಂದು ಹುಡುಗಿ ಆ ಬೆಡ್ ಕಡೆಗೆ ನಡೀತಾ ಇದ್ದಾಳೆ ಮತ್ತೆ ಅವನ ಚೇನ್ ಆವಾಜ್ ಅವನಿಗೆ ಬರ್ತಾ ಇದೆ ಅಂತ. ಇದೆಲ್ಲ ನೋಡಿ ಅವನು ಗಾಬರಿ ಆಗ್ತಾನೆ, ಇದೆಲ್ಲ ಏನಾಗ್ತಾ ಇದೆ ಅಂತ. ಆದ್ರೂ ಹೇಗೆ ಕಷ್ಟಪಟ್ಟು ಅವನು ಸ್ವಲ್ಪ ಲಾಕ್ ತೆಗಿತಾನೆ. ಅವ್ನು ಸ್ವಲ್ಪ ನೋಡ್ತಾನೆ, ಆ ಹುಡುಗಿ ಯಾರಾದ್ರೂ ಇದೆ ಆ ಬೆಡ್ಡಲ್ಲಿ. ಆದ್ರೂ ಬೆಡ್ಡಲ್ಲಿ ಯಾರೆಲ್ಲ ಆಗಿದ್ರು. ಹಾಗೆ ಅವನು ಟರ್ನ್ ಮಾಡ್ತಾನೆ ತನ್ನ ಟೇಬಲ್ ಕಡೆಗೆ. ಅಲ್ಲಿ ನೋಡ್ತಾನೆ, ಆ ಹುಡುಗಿ ಅಲ್ಲಿ ಕೂತಿ ಇವಳನ್ನೇ ನೋಡ್ತಾ ಇತ್ತು. ಇದೆಲ್ಲ ನೋಡಿ ಅವನು ಪೂರ ಗಾಬರಿ ಆಗ್ಬಿಟ್ಟ. ಅವನಿಗೆ ಏನು ಗೊತ್ತಾಗಿಲ್ಲ ಆ ಟೈಮಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವನು ಬೇಗ ಓಡೋಗ್ತಾನೆ, ಮೇನ್ ಡೋರ್ ಓಪನ್ ಮಾಡ್ತಾನೆ ಮತ್ತು ಹೊರಗೆ ಹೋಗ್ತಾನೆ. ಮತ್ತು ಹಾಗೆಯ ಓನರಿಗೆ ಕಾಲ್ ಮಾಡ್ತಾನೆ. ಓನರ್ ಬಂದದ್ದೇ ಅವನಿಗೆ ಪೂರ ಸ್ಟೋರಿ ಹೇಳಿಬಿಡ್ತಾನೆ. ಓನರ್, ನನ್ನ ಕಡೆ ಹಿಂಗಾಗಿದೆ, ನಂಗೆ ಹೆಂಗೋ ಮಾಡಿ ಒಂದು ರಿಕ್ಷಾ ಅರೇಂಜ್ ಮಾಡಿ, ನಾನು ಇಲ್ಲಿರೋದಿಲ್ಲ, ನನಗೆ ಬೇರೆ ಕಡೆ ಹೋಗ್ಬೇಕಂತ. ಆಮೇಲೆ ಓನರು ಅವನಿಗೆ ರಿಕ್ಷಾ ಅರೇಂಜ್ ಮಾಡ್ತಾರೆ ಮತ್ತು ಅವನು ಒಂದು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಅಲ್ಲಿ ಪೂರ ದಿನ ಕಳೀತಾನೆ. ಮತ್ತು ನೆಕ್ಸ್ಟ್ ಡೇ ಅವನು ಎಕ್ಸಾಮ್ ಕೊಟ್ಟು ಹಾಗೆ ತನ್ನ ಮನೆಗೆ ಹೋಗ್ತಾನೆ.
ಇಲ್ಲಿ ಬಹಳ ದಿನ ಕಳೀತಾ ಇದೆ. ಇವನು ಇನ್ನೂ ತನ್ನ ಪೇರೆಂಟ್ಸಿಗೆ ಇದೆಲ್ಲ ನಡೆಯುವಂಥ ವಿಷಯ ಏನು ಹೇಳಿಲ್ಲ. ಬಟ್ ಕೆಲವು ದಿನ ನಂತರ ಅವ್ರ ತಂದೆ ನೋಟಿಸ್ ಮಾಡ್ತಾನೆ ತನ್ನ ಮಗ ಏನಾದರೂ ವಿಚಿತ್ರ ಬಿಹೇವಿಯರ್ ಮಾಡ್ತಾನಂತ. ಆವಾಗ ಅವ್ರ ತಂದೆ ಅವನನ್ನು ತನ್ನ ರೂಮಿಗೆ ಕರೀತಾರೆ ಮತ್ತೆ ಎಲ್ಲ ಕೇಳ್ತಾರೆ, ಮಗ ನೀನು ಏನಾಯಿತು, ಏನಾಗಿದೆ ನನಗೆ, ಈ ಥರ ಯಾಕೆ ಬಿಹೇವ್ ಮಾಡ್ತಿದ್ದೀಯ ಅಂತ. ಆವಾಗ ಮಗ ಆ ರೂಮಲ್ಲಿ ನಡೆಯುವಂಥ ಎಲ್ಲ ವಿಷಯವನ್ನು ಹೇಳ್ತಾನೆ. ಆ ಹೇಳಿದ ನಂತರ ತಂದೆ ಮತ್ತು ಮಗ ಒಬ್ಬ ತಾಂತ್ರಿಕರ ಕಡೆ ಹೋಗ್ತಾರೆ. ಆ ತಾಂತ್ರಿಕರು ಇವೆಲ್ಲ ಸ್ಟೋರಿ ಕೇಳ್ಕೊಂಡು ಅವ್ರು ಹೇಳ್ತಾರೆ. ಇದೆಲ್ಲ ಕೇಳಿದ ನಂತರ ತಂದೆ ಮತ್ತು ಮಗ ಒಬ್ಬ ತಾಂತ್ರಿಕ ಕಡೆ ಹೋಗ್ತಾರೆ. ಆ ತಾಂತ್ರಿಕರಿಗೆ ಪೂರಾ ಸ್ಟೋರಿ ಹೇಳ್ತಾರೆ, ಆ ರೂಮಲ್ಲಿ ಏನೇನು ನಡೀತಾ ಇತ್ತು ಅಂತ. ಆ ತಾಂತ್ರಿಕರು ಹೇಳ್ತಾರೆ, ಇವನ ಜೀವನದಲ್ಲಿ ಆ ಸ್ತ್ರೀ ಛಾಯೆ ಇದೆ, ಆ ಛಾಯೆ ತೆಗಿಬೇಕಂದ್ರೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಯಜ್ಞ ಆಗ್ಬೇಕಂತ. ತಂದೆ ಹಾ ಅಂತಾರೆ. ಹಾಗೆಯ ತಾಂತ್ರಿಕರು ಹೇಳಿದ ಹಾಗೆ ಅವರು ದೊಡ್ಡ ಯಜ್ಞವನ್ನು ಹಾಕ್ತಾರೆ. ಆ ಯಜ್ಞದಿಂದ ಆ ಸ್ತ್ರೀ ಛಾಯೆ ಮತ್ತು ಅವ್ರ ಮನೆಯಲ್ಲಿರುವಂಥ ಎಲ್ಲ ಕಷ್ಟವನ್ನು ದೂರಪಡಿಸ್ತಾರೆ. ಅದ ನಂತರ ಅವನು ನಾರ್ಮಲ್ ಆಗ್ತಾನೆ ಮತ್ತು ತನ್ನ ಜೀವನವನ್ನು ಆನಂದವಾಗಿ ಸಾಗಿಸ್ತಾನೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಸಣ್ಣ ಸಣ್ಣ ಮಿಸ್ಟೇಕಿಂದ ನಮ್ಮ ಜೀವನ ಹೇಗೇಗೋ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಸ್ನೇಹಿತರೆ, ನಾವು ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಾವು ಯಾವಾಗ ಹೊರಗೆ ಹೋಗ್ತೀವೋ ಅಲ್ಲಿ ರೂಮನ್ನು ರೆಂಟಲ್ಲಿ ತಗೊಳ್ತೇವೆ. ರೂಮ್ ರೆಂಟಲ್ಲಿ ತಗೋ ಮೊದಲೇ ನಾವು ಆ ರೂಮಿನ ಪಾಸ್ಟ್ ಎಲ್ಲ ನೋಡ್ಕೊಂಡೇ ರೂಮಿಗೆ ಹೋಗಬೇಕು, ಇಲ್ಲಾಂದರೆ ಈ ಥರ ಪರಿಸ್ಥಿತಿ ಆಗಿರಬಹುದು. ಸೊ ಎಸ್, ಈ ಸ್ಟೋರಿ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಸೊ ಎಸ್, ಸಿಗುವ ನೆಕ್ಸ್ಟ್ ವಿಡಿಯೋಗೆ. ಅಷ್ಟರಲ್ಲಿ ನಮಸ್ಕಾರ.